ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ಸ್ವಲ್ಪ ಹೊರಗಡೆ ಇರೋದ್ರಿಂದ ಸ್ವಲ್ಪ ವೀಡಿಯೋನು ಲೇಟ್ ಆಯಿತು ಅಂತಲೇ ಹೇಳ್ಬೋದು. ನಮ್ಮ ಮಾರ್ಕೆಟ್ ಸಿಕ್ಕಾಪಟ್ಟೆ ಸೂಪರ್ ಡೂಪರ್ ಮೂವ್ಮೆಂಟ್ ಕೊಡ್ತು ಅಂತಲೇ ಹೇಳ್ಬೋದು. ಬಟ್ ಏನಂತ ಹೇಳಿದ್ರೆ ವಿಕ್ಸ್ ಸಹ ಆಲ್ಮೋಸ್ಟ್ ಫ್ಲಾಟ್ ಇತ್ತು. ಬಟ್ ನಿಫ್ಟಿ ಸೂಪರ್ ಫಾಸ್ಟಾಗಿ ಒಂದು ಅಪ್ ಟ್ರೆಂಡ್ ಹೋಯಿತು. ಅದರ ಜೊತೆಗೆ ಬ್ಯಾಂಕ್ ನಿಫ್ಟಿ ಸ್ವಲ್ಪ ವೀಕ್ ಆಗಿದ್ರೂ ಸ್ವಲ್ಪ ಅಪ್ ಟ್ರೆಂಡ್ ಕಡೆ ಹೋಯಿತು. ಸೊ ಅದರ ಜೊತೆಗೆ ಈ ರೀತಿ ಸಿಕ್ಕಾಪಟ್ಟೆ ಒಂದು ಒಂದು ದೊಡ್ಡ ದೊಡ್ಡ ಕ್ಯಾಂಡಲ್ಗಳು ಏನಾದರೂ ಮೂವ್ಮೆಂಟ್ ಆಯಿತು ನೋಡಿ, ಜಸ್ಟ್ ಒಂದು 5 ಮಿನಿಟ್ ತೋರಿಸ್ತೀನಿ ನೋಡಿ. ಈ ರೀತಿ ಸಣ್ಣ ಕ್ಯಾಂಡಲ್ಗಳು ಹೋಯ್ತು ಅಂದರೆ ಕಾನ್ಫಿಡೆನ್ಸ್ ಬರೋದಿಲ್ಲ. ಅದ್ರ ಜೊತೆಗೆ ಈ ಪ್ರೀಮಿಯಮ್ಗಳು ಮೆಲ್ಟ್ ಆಗೋದು ಸಿಕ್ಕಾಪಟ್ಟೆ ಕಮ್ಮಿ. ಸೊ ಅದಕ್ಕೆ ಆ ಥರ ಒಂದು ಸಲುವಾಗಿ ನೋಡಿದ್ರೆ ನಮಗೊಂದು ಸಿ ಸೈಡು ಒಂದು ಲಾಸ್ ಕೊಟ್ಟಿದ್ರು ಸಹ ಪಿ ಸೈಡ್ ಅಷ್ಟು ಸೂಪರ್ ಪ್ರಾಫಿಟ್ ಕೊಟ್ಟಿದೆ. ಯಾಕೆಂತ ಹೇಳಿದ್ರೆ ಆ ರೀತಿ ಒಂದು ಸೂಪರ್ ಡೂಪರ್ ಕ್ಯಾಂಡ್ಗಳಲ್ಲಿ ಬ್ಯಾಂಕ್ ನಿಫ್ಟಿ ಅಪ್ ಹೋಗಿಲ್ಲ. ಅದಕ್ಕೋಸ್ಕರ ಒಂದು ಸಣ್ಣ ಒಂದು ಲಾಸ್ ಆಗಿದೆ ಅಂತ ಹೇಳ್ಬೋದು. ಸೊ ಇನ್ನೂ ಮನೆಗೆ ರೀಚ್ ಆಗೋದು ಲೇಟ್ ಆಗೋದ್ರಿಂದ ಸೊ ಒಂದು ಸಣ್ಣ ವೀಡಿಯೋ ಮಾಡಿ ಹಾಕ್ಬಿಡೋಣ ಅಂತ ಅಂದ್ಕೊಂಡು ನಮ್ಮ ಒಂದು ಟ್ರ್ಯಾಕಲ್ಲಿ ಆಲ್ರೆಡಿ ಅಪ್ಡೇಟ್ ಮಾಡಿದ್ದೀನಿ. ಸೊ 23rd ಮೇ ನೋಡ್ಬೋದು. ಸೊ 270 ಒಂದು ಪ್ರೀಮಿಯಮು ಸೊ ಲಾಸ್ ಆಗಿರೋದು. ಸೊ ಜಸ್ಟ್ ಅಪ್ಡೇಟ್ ಮಾಡಿದ್ವಿ. ಸೊ ಇದೊಂದು ಇದೇ ರೀತಿ ಮೂವ್ಮೆಂಟ್ ಆಗುತ್ತೆ ಹೆಂಗೆ ನೋಡೋಣ. ಆಲ್ಮೋಸ್ಟ್ ಮಂತ್ ಎಂಡ್ ಬರ್ತಾಯಿದೆ. ಯಾವುದೇ ರೀತಿ ಹಿಂಗೆ ಮಾರ್ಕೆಟ್ ಮೂವ್ಮೆಂಟ್ ಕೊಡುತ್ತೆ ಅಂತ ನೋಡೋಣ ಅಂತ ಹೇಳ್ತಾ ಇದ್ದೀವಿ. ಒಂದು ಶಾರ್ಟ್ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಯಾವುದೇ ರೀತಿ ಹೆಚ್ಚಿನ ಡಿಸ್ಕಷನ್ ಮಾಡೋಕ್ಕಾಗೋದಿಲ್ಲ, ಬಿಕಾಸ್ ಬ್ಯಾಕ್ಗ್ರೌಂಡ್ ನಾಯ್ಸ್ ಬರ್ಬೋದು. ಅದಕ್ಕೋಸ್ಕರಕ್ಕೆ ಸೊ ಮುಂದಿನ ವೀಡಿಯೋದಲ್ಲಿ ಮೀಟ್ ಮಾಡ್ತೀನಿ ಸ್ನೇಹಿತರೆ. ಅಲ್ಲಿವರೆಗೆ ನಾನು ಸತೀಶ್, ನಮಸ್ಕಾರ.